ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅದೇನೋ ಗೊತ್ತಿಲ್ಲ, ಈ ನಡುವೆ ಅಂತೂ ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಆಗ್ತಿದೆ. ಆ್ಯಕ್ಚುಲಿ ಪೆಂಡಿಂಗ್ ಉಳಿದ್ಬಿಟ್ಟಿತ್ತು ವೀಡಿಯೋಸ್ ಎಲ್ಲನೂ ಕೂಡ ನೋಡ್ತಾ ಇದ್ದೀನಿ. ಎಲ್ಲ ವ್ಲಾಗ್ಸು ಕೂಡ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ ಕಂಟಿನ್ಯೂಸ್ ಆಗಿ ನಾನು ಶೂಟ್ ಮಾಡ್ಕೊಂಡಿದ್ದೆ, ಅಂದರೆ ಗ್ಯಾಪ್ ಬಿಡ್ದಂಗೆ. ಬಟ್ ಅದೆಲ್ಲ ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಎಡಿಟ್ ಮಾಡುವಾಗ ಅನ್ಕೊತಾ ಇದ್ದೀನಿ, ಸೇಮೇ ಇದೆ ಅಲ್ವಾ, ಮಾರ್ನಿಂಗಿಂದನೇ ಸ್ಟಾರ್ಟ್ ಆಗಿದೆ ಅಲ್ಲ ಅಂತ ಅಂದ್ಬಿಟ್ಟು ಅನ್ಕೊತಾ ಇದ್ದೆ. ಬಟ್ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಹಾಗೆ ಇವತ್ತು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು, ಘಾಟಿಗೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಬೇಗನೆ ಎದ್ದು ರೆಡಿ ಆಗ್ತಾ ಇದ್ದೀವಿ ಎಲ್ಲರೂ ಕೂಡ. ಹಾಗೆ ಪೂಜೆ ಮುಗಿಸ್ಬೇಡ ಅಂತ ಅಂದ್ಬಿಟ್ಟು ನಾನು ಫಸ್ಟು ಬೇಗ ಇದ್ದೆ. ನಾನು ಫಸ್ಟ್ ಇದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಈಗ ಆಚೆ ಕಡೆ ಬಂದು ಹೊಸ್ಲ ಸಾರಿಸ್ಕೊಂಡು ರಂಗೋಲಿ ಎಲ್ಲ ಹಾಕಿ ಪೂಜೆ ಮಾಡ್ಕೋಣ ಅಂತ ರೆಡಿ ಮಾಡ್ಕೊತಿದ್ದೆ. ಅಷ್ಟೊಂದು ಮಕ್ಕಳು ಎಲ್ಲ ಎಬ್ಬರಿಸಿದ್ದೆ, ಅವರು ಕೂಡ ಫ್ರೆಶ್ ಅಪ್ ಆಗಿ ಅವ್ರನ್ನೂ ಕೂಡ ರೆಡಿ ಮಾಡಿದ್ದೆ. ಅಷ್ಟರಲ್ಲಿ ಇವಾಗ ಪೂಜೆ ಮಾಡ್ಕೊಂಬೋಣ ಹೋಗೋಕ್ಕೆ ಮುಂಚೆ ಅಂತ ಅಂದ್ಬಿಟ್ಟು ಪೂಜೆ ಮಾಡ್ಕೊತಾ ಇದ್ದೆ. ಬೆಳಗ್ಗೆ ಬೇಗನೆ ಓಡಬೇಕಾಗಿತ್ತು, ಯಾಕೆಂದರೆ ಅಭಿಷೇಕಕ್ಕೆ ಕೊಟ್ಟಿದ್ವಿ, ಅಂದರೆ ಸಪ್ರೇಟಾಗಿ ನಮ್ಮದೇ ಅಂತ ಅಂದ್ಬಿಟ್ಟು ಅಭಿಷೇಕಕ್ಕೆಲ್ಲ ಕೊಟ್ಟಿದ್ವಿ. ಹಾಗಾಗಿ ಅವರು 8-8:15 ಅಷ್ಟರಲ್ಲಿ ನೀವು ಇಲ್ಲಿ ಇರಬೇಕು ಅಂತ ಹೇಳಿದರು. ನಾವೊಂದು 7 ಆದರೂ ಮನೆ ಬಿಡಬೇಕಲ್ವ, ಹಾಗಾಗಿ ಬೆಳಿಗ್ಗೆ ಬೇಗನೆ ಎದ್ದೊಳ್ಳಿ ರೆಡಿ ಆಗಬೇಕಾಗಿತ್ತು ಅಂತ ಅಂದ್ಬಿಟ್ಟು ಬೇಗನೆ ಎದ್ದು ಎಲ್ಲರ ಪ್ರಿಪೇರ್ ಮಾಡ್ಕೊತಾ ಇದ್ದೆ. ಹೋಗೋ ಅಷ್ಟರಲ್ಲಿ ಸರಿ ಹೋಗುತ್ತೆ, ಒಂದು 3/4 ಅವರ್ ಬೇಕಾಗುತ್ತೆ. ಹೆಂಗನಾಗಲಿ ಒಂದು 15-ಹಾಫ್ ಆನ್ ಅವರ್ ಬೇಗ ಬಿಡೋದು ಒಳ್ಳೇದಲ್ವ. ಹೇಳಿದ ಟೈಮ್ಗೆ ಹೊರಟ್ಬಿಟ್ರೆ ಪೂಜೆನೂ ತುಂಬ ಚೆನ್ನಾಗಾಗತ್ತೆ ಅಂತ ಅಂದ್ಬಿಟ್ಟು ಹೊರಡೋಣ ಅಂತ ಬೇಗ ರೆಡಿಯಾಗಿದ್ದೆ. ಹಸ್ಬೆಂಡ್ ಅಂತೂ ನನ್ನ ಬೈತಾ ಇರ್ತಾರೆ, ನೀನು ಫಸ್ಟ್ ಬೇಗ ರೆಡಿ ಆಗಿಬಿಟ್ರೆ ಸಾಕು ನನಗೆ ಅಂತ. ಅದು ಏನಾಗುತ್ತೆ ಅಂತಂದರೆ ರೆಡಿ ಅನ್ನೋದಕ್ಕಿಂತ ನನಗೆ ಕೆಲಸಗಳೇ ಜಾಸ್ತಿ ಆಗುತ್ತೆ ಬೆಳಗ್ಗೆ ಎದ್ದು. ನೀವು ನೋಡ್ಬೋದು ಹೆಣ್ಮಕ್ಳಿಗೆ, ಗಂಡು ಮಕ್ಳ ಥರ ಅಲ್ಲ, ಬೆಳಗ್ಗೆ ಎಲ್ಲನೂ ಹೋಗಬೇಕು ಅಂತಂದರೆ ಸುಮ್ಮನೆ ಎದ್ದು ರೆಡಿ ಆಗಿಬಿಡ್ತಾರೆ. ಬಟ್ ನಮ್ಮದು ಎಷ್ಟಿರುತ್ತೆ, ಮನೆ ಕೆಲಸ ಮುಗಿಸ್ಬೇಕು, ಪೂಜೆ ಮಾಡಬೇಕು, ಮಕ್ಳಿಗೇನು ರೆಡಿ ಮಾಡಬೇಕು, ಮಕ್ಳಿಗೆ ಏನು ಬೇಕು ಅದು ಎಲ್ಲ ನೋಡಬೇಕು, ಇಲ್ಲ ಪ್ಯಾಕ್ ಮಾಡ್ಕೋಬೇಕು, ಹೊರಡಬೇಕು ಅಂದ್ರೆ ಎಷ್ಟು ಕಷ್ಟ ಇರುತ್ತೆ. ಅದನ್ನು ಯಾರೂ ಅರ್ಥ ಮಾಡ್ಕೊಳಲ್ಲ. ಬಟ್ ಲೇಟ್ ಮಾಡಿದ್ರಂತೂ ಬೈತಾರೆ, ಯಾವಾಗಲೂ ಲೇಟ್, ನೀನು ಯಾವಾಗಲೂ ಲೇಟು ಅಂದರೆ. ಮಕ್ಕಳು ವಿಷಯದಲ್ಲಂತೂ ನಾವು ಇದೇ ಟೈಮ್ ಅಂತ ಹೇಳೋಕ್ಕಾಗಲ್ಲ. ಅವರು ಹೇಳೋದು ಲೇಟ್ ಮಾಡ್ತಾರೆ, ರೆಡಿ ಆಗೋದು ಲೇಟ್ ಮಾಡ್ತಾರೆ. ನಮ್ಮ ಕೈಲಂತೂ ಅದು ಇರೋದೇ ಇಲ್ಲ. ಬಟ್ ಆದರೂ ಅರ್ಥನೇ ಮಾಡ್ಕೊಳಲ್ಲ, ಲೇಟು ಅಂತ ಅಂದ್ಬಿಟ್ಟು ನಮ್ಮನ್ನೇ ಬೈತಾರೆ. ನಿಮ್ಮ ಮನೇಲೂ ಹೀಗೇನಾ ಇದ್ದರೆ ಕಮೆಂಟ್ ಮಾಡಿ. ಹಾಗಾಗಿ ಸ್ವಲ್ಪ ಬೇಗನೆ ಎದ್ದು ನಾನು ಫ್ರೆಶ್ ಅಪ್ ಆಗಿ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆನೂ ಕೂಡ ಮಾಡಿಬಿಟ್ಟೆ. ಬೇಗನೆ ಆಯಿತು. ಇನ್ನೇನು ಬೆಳಕಾಗೋ ಅಷ್ಟರಲ್ಲಿ 6-6:30 ಅಷ್ಟರಲ್ಲಿ ಮುಗಿಸಿದ್ದೆ. ಹಾಗೆ ಮಕ್ಳಿಗೆ ಸ್ವಲ್ಪ ಹಾಲು ಕೊಟ್ಬೇಡ, ಪಾಪ ಬೆಳಿಗ್ಗೆ ಬೇಗನೆ ಎದ್ದಿರ್ತಾರಲ್ವ. ಇನ್ನು ಅಲ್ಲಿ ಪೂಜೆ ಎಲ್ಲ ಮುಗಿಸಿ ತಿಂಡಿ ತಿನ್ನೋ ಅಷ್ಟರಲ್ಲಿ ಲೇಟಾಗಿ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ. ಸ್ವಲ್ಪ ಹಾಲಾದರೂ ಕುಡ್ದಿದ್ರೆ ಸ್ವಲ್ಪ ಆರಾಮಾಗಿರ್ತಾರೆ ಅವರು ಅಂತ ಅಂದ್ಬಿಟ್ಟು ಅವ್ರಿಗೆ ಹಾಲು ಕಾಯಿಸ್ಕೋಣ ಅಂತ ಇವಾಗ ಹಾಲನ್ನು ಕೂಡ ಕಾಯಿಸಿಡ್ತಾಯಿನಿ. ಹಾಗೆ ಸ್ವಲ್ಪ ಹಾಲು ಕೂಡ ನಾನು ಫ್ರಿಜ್ಜಲ್ಲಿ ಇಟ್ಟಿರಲ್ಲ, ಅದನ್ನು ಬೆಳಗ್ಗೆ ಸಂಜೆ ನಾನು ಕಾಯಿಸ್ತಾ ಇರ್ತೀನಿ. ಅಂದರೆ ಇವತ್ತು ಬೆಳಗ್ಗೆ ಹಾಕ್ಸ್ಕೊಂಡಿದ್ದೀನಿ ಅಂದರೆ ಮನೆ ಹತ್ರನೇ ಬರ್ತಾರೆ ಹಾಲು ಹಾಕೋರು. 1 ಲೀಟ್ರ್ ಹಾಕ್ಸ್ಕೊಂಡ್ರೆ ಅದನ್ನು ಕಾಯಿಸಿ ಹಾಗೆ ಇಡ್ತೀನಿ, ಮತ್ತು ಸಂಜೆಗೂ ಕಾಯಿಸ್ತೀನಿ. ಕೆಲವೊಂದು ಸಲ ಖಾಲಿ ಆಗಿಬಿಡುತ್ತೆ, ಕೆಲವೊಂದು ಸಲ ಉಳಿದಿರುತ್ತೆ. ಅಂಥ ಟೈಮಲ್ಲಿ ಮಿಕ್ಕಿದ್ದು ಎಪ್ಪ ಹಾಕ್ಬಿಡ್ತೀನಿ, ಇಲ್ಲಾಂದರೆ ಸ್ವಲ್ಪ ಇಟ್ಟಿರ್ತೀನಿ. ನಾಳೆ ಬೆಳಗ್ಗೆ ಅವರು ಬಂದು ಹಾಕೋರು ಅಂದರೆ ತುಂಬ ಲೇಟಾಗಿ ಹಾಕ್ತಾರೆ ಹಾಲನ್ನ, ಬೆಳಗ್ಗೆನೇ ಹಾಕಲ್ಲ. ಇರಲಿ ಅಂತ ಅಂದ್ಬಿಟ್ಟು ಕಾಯಿಸಿ ಇಡ್ತೀನಿ. ಫ್ರಿಜ್ಜಲ್ಲಂತೂ ನಾನು ಇಡೋದು ಬಿಟ್ಟು ತುಂಬ ವರ್ಷ ಆಯಿತು ಅಂತಲೇ ಹೇಳ್ಬೋದು. ಹಾಗೆ ಅವ್ರಿಗೆ ಹಾಲು ಕೊಟ್ಟು ಕುಡಿಸ್ಕೊಂಡು ಹೊರಟ್ವಿ. ಮನೆಯಿಂದ ಹೊರಟು ಬರೋ ಅಷ್ಟರಲ್ಲಿ ಕರೆಕ್ಟ್ ಟೈಮ್ಗೆ ರೀಚ್ ಆದ್ವಿ ಅಂತಲೇ ಹೇಳ್ಬೋದು. 8-10 ಆಗಿತ್ತೆ ನಾವು ರೀಚ್ ಆಗೋ ಅಷ್ಟರಲ್ಲಿ. ಯಾಕೆಂದರೆ ಬೆಳಗ್ಗೆನೇ ಬಂದಿರೋದ್ರಿಂದ ಜನನೂ ಕಮ್ಮಿ ಇದ್ದರು, ಅಷ್ಟೇನು ಜನ ಅಂತ ಅನ್ನಿಸ್ಲಿಲ್ಲ. ಬೇಗನೆ ಬಂದಿದ್ವಲ್ಲ, ದರ್ಶನಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಸ್ವಾಮಿಗಳಿಗೆ ಎಲ್ಲ ಒಪ್ಪಿಸ್ಬಿಟ್ಟಿದ್ವಿ ನಾವು, ಏನೂ ತೊಗೊಂಡು ಹೋಗೋಂಗಿರಲಿಲ್ಲ. ಅಭಿಷೇಕಕ್ಕೆ ಏನು ಬೇಕೆಲ್ಲ ಅವರೇ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರು. ಹೋಗಿ ನಾವು ಪೂಜೆ ಕೂತ್ಕೊಳ್ಳೋದು ಅಷ್ಟೇ ಬಾಕಿ ಇತ್ತು. ಒಳಗಡೆ ಏನೂ ವೀಡಿಯೋ ಮಾಡಲಿಲ್ಲ ನಾನು. ಅಲ್ಲಿ ದರ್ಶನ ಮುಗಿಸ್ಕೊಂಡು ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಈಗ ಬಂದು ತಿಂಡಿ ತಿಂತಾಯಿದ್ದೀವಿ ಎಲ್ಲರೂ. ನಾವು ಯಾರ್ಯಾರೆಲ್ಲ ಬಂದಿದ್ವಿ ಅಂತಂದರೆ ನಾನು, ನಮ್ಮ ಹಸ್ಬೆಂಡು, ಮತ್ತು ಹಾಗೆ ನಮ್ಮ ಹಸ್ಬೆಂಡ್ ಅವ್ರ ಮಾವನ ಮಗಳು, ಇಷ್ಟು ಜನನೂ ಕೂಡ ನಾವು ಬಂದಿದ್ವಿ. ಬಟ್ ನಾನು ಕಾರಲ್ಲಿ ಏನೂ ವೀಡಿಯೋ ಮಾಡ್ಕೊಂಡಿಲ್ಲ ಅಷ್ಟೇ. ಹಾಗೆ ಮೇನ್ ಬಂದಿದ್ದು ಗಾಡಿ ಪೂಜೆ ಮಾಡಿಸ್ಬೇಕಾಗಿತ್ತು ಹಸ್ಬೆಂಡ್ದು. ಹಾಗಾಗಿ ಗಾಡಿ ಪೂಜೆನೂ ಕೂಡ ಮುಗಿಸ್ಕೊಂಡು ನಾವು ರಿಟರ್ನ್ ಬಂದಿದ್ದು. ಇಷ್ಟೇ, ಬೇಗನೆ ಆಯಿತು, ಎಲ್ಲ ಬೇಗನೆ ಆಯಿತು. ಏನು ತುಂಬ ರಶ್ ಅಂತಾಗಲಿ ಲೇಟ್ ಅಂತ ಆಗಲಿಲ್ಲ. ಅಭಿಷೇಕ ಎಲ್ಲ ತುಂಬ ಚೆನ್ನಾಗಾಯಿತು. ಪೂಜೆನೂ ಕೂಡ ಮುಗಿಸ್ಕೊಂಡು ನಾವು ಹಾಗೆ ಸ್ವಾಮಿಗಳಿಗೆ ಗಾಡಿ ಪೂಜೆ ಹೇಳಿದ್ವಿ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಗಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಬಂದ್ವಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ 2ನೇ ಸಲ ನಾವು ಹೊರಟಿದ್ದು. ಮದುವೆಗಿಂತ ಮುಂಚೆ ನಾನು ತುಂಬ ಸಲ ಹೋಗಿ ಬಂದಿದ್ದೆ, ಬಟ್ ಮದುವೆ ಆದಾಗಿಂದ ಇದು 2ನೇ ಸಲ ಬಂದಿರೋದು ನಾವು. ತುಂಬ ವರ್ಷ ಆಗಿತ್ತು, ಬಂದೇ ಇರಲಿಲ್ಲ. ರೀಸೆಂಟಾಗಿ ಒಂದು ಸಲ ಹೋಗಿದ್ವಿ, ಅದು ಬಿಟ್ಟರೆ ಮತ್ತೆ ಇವಾಗ ಒಂದು ಸಲ ಅಷ್ಟೇ. ಸ್ವಾಮಿಗಳೆಲ್ಲ ಇವಾಗ ಪೂಜೆ ಮಾಡ್ತಿದ್ದಾರೆ ನೋಡಿ.
ಪೂಜೆ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಬರ್ತಾಗೆ ಸ್ವಲ್ಪ ತರಕಾರಿ ಎಲ್ಲ ಕೂಡ ತೊಗೊಂಡು ಬಂದೆ ಅಲ್ಲಿ. ಆ್ಯಕ್ಚುಲಿ ಶಾಪಿಂಗ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಅವರೆಕಾಯಿ ಎಲ್ಲ ಮಾರ್ತಾಯಿದ್ರು, ಹಾಗಾಗಿ ಅಲ್ಲೇ ಅವರೆಕಾಯಿ ಎಲ್ಲ ತೊಗೊಂಡು ಬಂದೆ. ಈ ಸೀಸನಲ್ಲಿ ಫಸ್ಟ್ ಟೈಮ್ ಮನೆಗೆ ಅವರೆಕಾಯಿ ತಂದಿದ್ದು. ಅವರೆಕಾಯಿ ತಂದೇ ಇರಲಿಲ್ಲ, ತರಿಸೂ ಇರಲಿಲ್ಲ ನಾನು. ಫಸ್ಟ್ ಟೈಮ್ ಮನೆಗೆ ಅವರೆಕಾಯಿ ತೊಗೊಂಡು ಬಂದಿದ್ದು. ನಾವೊಂದು 10 ಗಂಟೆ ಅಷ್ಟರಲ್ಲಿ 10 ಅಲ್ಲ 11:30 ಅಷ್ಟರಲ್ಲಿ ರಿಟರ್ನ್ ಆದ್ವಿ ಮನೆಗೆ. ನಾವು 11:30 ಅಷ್ಟರಲ್ಲೆಲ್ಲ ಮನೆಗೆ ರಿಟರ್ನ್ ಆದ್ವಿ. ಬೇಗನೆ ಆಯ್ತಲ್ವಾ, ಹಾಗಾಗಿ ಬಂದಿದ್ದ ತಕ್ಷಣ ಅಡುಗೆ ಮಾಡೋಣ ಮಧ್ಯಾಹ್ನಕ್ಕೆ ಅಂತ ಅಂದ್ಬಿಟ್ಟು ಅವರೆಕಾಯಿ ಏನು ತೊಗೊಂಡು ಬಂದಿದ್ನಲ್ವ, ಅವರೆಕಾಯಿ ಎಲ್ಲ ಬಿಡಿಸ್ತಾ ಕೂತ್ಕೊಂಡೆ. ಆರಾಮಾಗಿ ಸ್ವಲ್ಪ ರೆಸ್ಟ್ ಮಾಡ್ತಾ ಅವರೆಕಾಯೆಲ್ಲ ಬಿಡಿಸಿಟ್ಟು ಇವಾಗ ಸಾಂಬಾರು ಮಾಡ್ಕೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ನಾವೊಂದು 1.5 kg ತಂದಿದ್ದೆ. 1.5 kgಗೆ 100 ರೂಪಾಯಿ ಅಂತ ಅಂದರು. ತುಂಬಾ ಚೆನ್ನಾಗಿತ್ತು ಅವರೆಕಾಯಿ ಅಂತೂ, ಸಖತ್ತಾಗಿತ್ತು ನಾಟಿ ಅವರೆಕಾಯಿ. ಹಾಗಾಗಿ ನನಗೆ 1.5 kg ಅಂತಂದರೆ ಅದು ಜಾಸ್ತಿನೇ ಆಗುತ್ತೆ ನಮ್ಮ ಮನೆಗೆ. ಅಂದರೆ ಒಂದು 2 ಥರ ಐಟಮ್ ಮಾಡಬೇಕು. ಒಂದಿನ ಸಾಂಬಾರು, ಇನ್ನೊಂದಿನ ಏನಾದರೂ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಅರ್ಧ ಏನು ಮಾಡಿದೆ, ಅದನ್ನು ಹುಳಿ ಸಾರು ಮಾಡ್ಕೊಂಡು ಇನ್ನು ಅರ್ಧ ಬೇಳೆನ ಇತ್ಬಿಟ್ಟು ಇದಕ್ಕಿನ ಬೇಳೆ ಸಾರು ಮಾಡಿದ್ರಾಯ್ತು ಇನ್ನೊಂದು ನೆಕ್ಸ್ಟ್ ಡೇ ಅಂತ ಅಂದ್ಬಿಟ್ಟು ಅರ್ಧ ಮಾತ್ರ ಇವಾಗ ಹುಳಿ ಸಾರು ಮಾಡ್ಕೋಣ ಅಂತ ಅವರೆಕಾಯಲ್ಲಿ ಹುಳಿ ಮಾಡ್ಕೊತಾ ಇದ್ದೀನಿ. ಇನ್ನು ಮಿಕ್ಕಿದ ಹಾಗೆ ನೆನೆಸಿಟ್ಟಿದ್ದೀನಿ. ಸಂಜೆಗೆ ಇತ್ಕೊಂಡು ನಾಳೆ ಆಗಲಿ ನಾಳಿದ್ದಾಗಲಿ ಇದಕ್ಕಿನ ಬೇಳೆ ಸಾಂಬಾರು ಮಾಡ್ಕೋಣ ಅಂತ. ಹಾಗೆ ಇಲ್ಲಿ ನಾನು ಫಸ್ಟು ಅವರೆಕಾಳು ಮತ್ತು ಆಲೂಗಡ್ಡೆ, ನೀರು, ಉಪ್ಪು ಹಾಕ್ಬಿಟ್ಟು ಒಂದೇ ಒಂದು ವಿಸಿಲ್ ಕೂಗಿಸ್ಕೊತೀನಿ. ಅದಕ್ಕೆ ಇವಾಗ ಮಸಾಲೆಗೆ ನಾನೊಂದು ಮಿಕ್ಸಿ ಜಾರಿಗೆ ಫಸ್ಟ್ ಕಾಯಿನ ತರತರೆಗೆ ರುಬ್ಕೊಂಡು ಇದಕ್ಕೆ ಒಂದು ಬೆಳ್ಳುಳ್ಳಿ, ಒಂಚೂರು ಇಷ್ಟು ಶುಂಠಿ, ಕೊತ್ತಂಬರಿ ಸೊಪ್ಪು ಮತ್ತು ಒಂದೇ ಒಂದು ಈರುಳ್ಳಿ, ಒಂದು ಟೊಮ್ಯಾಟೊ, ಹಾಗೆ ಸಾಂಬಾರು ಪುಡಿ ಇಷ್ಟನ್ನೇ ಆ್ಯಡ್ ಮಾಡ್ಕೊತೀನಿ. ಲಾಸ್ಟಲ್ಲಿ ಒಂಚೂರು ಒಂದು ಪೀಸ್ ಚಕ್ಕೆನ, ಇದು ಆಪ್ಷನಲ್. ಶುಂಠಿ ಚಕ್ಕೆ ಬಂದುಬಿಟ್ಟು ಇದು ಆಪ್ಷನಲ್ಲು, ಬಟ್ ಇದನ್ನು ನಾನು ಹೀಗೆ ಮಾಡೋದು. ನಮ್ಮಮ್ಮ ಎಲ್ಲ ಇದೇ ಥರ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಇದು ನಮ್ಮಮ್ಮ ಹೇಳ್ಕೊಟ್ಟಿರೋಂಥ ರೆಸಿಪಿ ಸಾಂಬಾರು, ಹಾಗೆ ನಾನು ಇದೇ ಥರನೇ ಮಾಡ್ತೀನಿ. ಇಷ್ಟನ್ನು ಹಾಕಿ ಮಸಾಲೆ ರುಬ್ಕೊಳ್ಳೋ ಅಂಥದ್ದು. ಹಾಗೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವು, ಹಾಗೆ ಒಂದು ಈರುಳ್ಳಿ, ಒಂದು ಟೊಮ್ಯಾಟೊ ಕಟ್ ಮಾಡ್ಕೊಂಡಿರ್ತೀನಲ್ವ ಅದರಲ್ಲಿ ಸ್ವಲ್ಪ ಉಳಿಸ್ಕೊಂಡಿರ್ತೀನಿ. ಎಣ್ಣೆಗೆ ಸ್ವಲ್ಪ ಒಗ್ಗರಣೆಗೆ ಹಾಕೋಣ ಅಂತ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇಷ್ಟಿಷ್ಟೇ ಒಂದು 1/4 ಭಾಗದಷ್ಟೇ, 3/4 ಭಾಗನೂ ಫುಲ್ ಹಾಕಿರ್ತೀನಿ. ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿಕೊಂಡು ಬದನೆಕಾಯಿನೂ ಕೂಡ ಇಲ್ಲಿ ಆ್ಯಡ್ ಮಾಡ್ಕೊತೀನಿ. ಹುಳಿ ಸಾರು ಅಂತಂದಮೇಲೆ ಆಲೂಗಡ್ಡೆ ಬದನೆಕಾಯಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು ವಾಂಗಿಬಾತ್ ಬದನೆಕಾಯಿ ಬರುತ್ತಲ್ವ ಅದನ್ನು ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊತೀನಿ ಕಲರ್ಗೆ ಹಾಕ್ಕೊಂಡು. ರುಬ್ಕೊಂಡಿರೋವಂಥ ಮಸಾಲೆನೂ ಕೂಡ ಇಲ್ಲಿ ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಮಸಾಲೆ ಸ್ವಲ್ಪ ಕುದಿಯೋವರೆಗೂ ಇದ್ದು ನಂತರ ಅದಕ್ಕೆ ನಾನು ಲಾಸ್ಟಲ್ಲಿ ಏನು ಬೇಯಿಸ್ಕೊಂಡಿರ್ತೀವಲ್ವ ಅವರೆಕಾಯಿ ಮತ್ತು ಆಲೂಗಡ್ಡೆ ಅದನ್ನು ಆ್ಯಡ್ ಮಾಡ್ಕೊತೀನಿ ಲಾಸ್ಟಿಗೆ. ಯಾಕೆಂದರೆ ಅವರೆಕಾಯಿ ಎಲ್ಲ ಬೇಗ ಬೆಂದ್ಬಿಟ್ಟಿರುತ್ತೆ ಒಂದು ಬಿಸಿಲಿಗೆ, ಅದೇನು ಬೇಯೋಷ್ಟಿರಲ್ಲ. ಮಸಾಲೆ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡು ಅದನ್ನು ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಹಾಗೆ ಸಾಂಬಾರು ಕೂಡ ಕುದೀತಾ ಇತ್ತು ಪಕ್ಕದಲ್ಲಿ. ಹಾಗೆ ಅನ್ನಕ್ಕೂ ಕೂಡ ಇಟ್ಟಿದ್ದೆ, ಎರಡೂ ಕೂಡ ಆಗ್ತಿತ್ತು ಒಟ್ಟಿಗೆ. ಅನ್ನನೂ ಕೂಡ ನಾನು ಪಾತ್ರೆಯಲ್ಲಿ ಮಾಡೋದ್ರಿಂದ ಫೈನಲಿ ಅಡುಗೆ ಎಲ್ಲ ಕಂಪ್ಲೀಟ್ ಮಾಡಿದೆ. ಹಸ್ಬೆಂಡು ಕೂಡ ಆಫೀಸ್ಗೆ ಹೋಗಿದ್ರಲ್ಲ, ಅವರು ಕೂಡ ಮಧ್ಯಾಹ್ನ ಊಟಕ್ಕೆ ಬಂದರು ಬಡಿಸೋಣ ಅಂತ ಅಂದ್ಬಿಟ್ಟು ಎಲ್ಲ ತಂದಿಕ್ತಾ ಇದ್ದೀನಿ ಇವಾಗ. ಯಾಕೆಂದರೆ ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡ್ತಾರೆ. ಮಕ್ಕಳನ್ನ ಕರಿತಾ ಇದ್ದೆ ಬನ್ರೋ ಅಂತ ಅಂದ್ಬಿಟ್ಟು. ನನ್ನ ಮಗಳು ಓಡ್ ಬಂದಳು, ಬಟ್ ನನ್ನ ಮಗ ಇನ್ನೂ ಆಡ್ತಾನೆ ಇದ್ದ ಆಚೆ. ಹಸ್ಬೆಂಡ್ಗೆ ಫಸ್ಟ್ ಬಡಿಸ್ತಾಯಿನಿ, ಯಾಕೆ ಊಟ ಮಾಡ್ಕೊಂಡು ಮತ್ತೆ ಅವರು ಹೊರಡ್ತಾರೆ ಆಫೀಸ್ಗೆ. ಹಾಗೆ ಜೊತೆಗೆ ಸ್ವಲ್ಪ ಪೊಟ್ಯಾಟೊ ಚಿಪ್ಸ್ ಎಲ್ಲ ಹಾಕಿದ್ದೆ ಮನೇಲೇ ಮಾಡಿರೋ ಅಂಥದ್ದು. ಸೈಡ್ಗೆ ಏನಾದರೂ ಇರಲೇಬೇಕು ಹಸ್ಬೆಂಡ್ಗೆ, ಕೇಳ್ತಾರೆ ಅವರು. ಹಾಗಾಗಿ ಕಂಪಲ್ಸರಿಯಾಗಿ ರೆಗ್ಯುಲರಾಗಿ ನಮ್ಮ ಮನೆಯಲ್ಲಿ ಸಂಡಿಗೆ ಅಥವಾ ಹಪ್ಪಳ ಏನಾದರೂ ಒಂದು ಮಾಡ್ತಾನೆ ಇರ್ತೀನಿ. ಹಪ್ಪಳ ಎಲ್ಲ ಮಿಕ್ಸ್ ಹಾಕಿದ್ದೆ ಇವತ್ತು. ಹಾಗೆ ಅವರೆಲ್ಲ ಊಟ ಮಾಡಿದ್ರು, ನಾನಿವಾಗ ಸರ್ವ್ ಮಾಡ್ಕೊತಾ ಇದ್ದೀನಿ. ಅನ್ನ ಸ್ವಲ್ಪ ತುಪ್ಪ ಕಂಪಲ್ಸರಿಯಾಗಿ ಹಾಕ್ಕೊತೀನಿ, ಯಾಕೆಂದರೆ ದಿನದಲ್ಲೇ 1 ಸ್ಪೂನ್ ತುಪ್ಪ ತುಂಬಾ ಒಳ್ಳೆಯದಲ್ವ. ಹಾಗಾಗಿ ಮತ್ತು ಸಾಂಬಾರು ಜೊತೆಗೆ ಹಪ್ಪಳ, ಒಂಚೂರು ಉಪ್ಪಿನಕಾಯಿ, ಸಖತ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಹಾಗೆ ಇವತ್ತಿನ ವ್ಲಾಗ್ ಇದಾಗಿತ್ತು. ಥ್ಯಾಂಕ್ ಯು ಆಲ್.